ಮಕ್ಕಳಿವರೇ ನಮ್ಮ 33 ಕೋಟಿ, ನಾ ಹಡೆದ 33 ಕೋಟಿ. ಬಯಕೆಗಳು ಬಸಿರುಗಳು ಹಡೆದದ್ದು ಹಿಂಗಿದ್ದು 33 ಕೋಟಿ ಅಂತ ಬೇಂದ್ರೆಯವರು ಪದ ಬರೆದ್ರು ಭಾರತದ ಜನಸಂಖ್ಯೆ ಮೇಲೆ. 33 ಇಂಟು 3 ಆಗಿ ಅದನ್ನು ಮೀರಿ ಈಗ ನಾವು 100 ಕೋಟಿ ಆಗ್ಬಿಟ್ಟಿದೀವಿ. ಈ 100 ಕೋಟಿ ನಮಗೆ ಬೇಕೆ? ಈ ಜನಸಂಖ್ಯೆ ಆಸ್ತಿಯೇ ಅಥವಾ ನಮ್ಮ ಅಭಿವೃದ್ಧಿಗೆ ಹಾನಿಕಾರಕವೇ, ನಮ್ಮ ಅವನತಿಗೆ ದಾರಿಯೇ ಅಂತ ತಿಳಿಸೋಕೆ ಇಲ್ಲಿ ಯುವ ಸ್ನೇಹಿತರು ಸೇರಿದ್ದಾರೆ. ಯಾರ್ಯಾರಿದ್ದಾರೆ ನೋಡೋಣ. ರಾಘವೇಂದ್ರ, ದ್ವಿತೀಯ ವರ್ಷ ಬಿಕಾಂ, ಶೇಷಾದ್ರಿಪುರಂ ಕಾಲೇಜು. ಮಮತಾ ಅಂತ, 3rd ಸೆಮಿಸ್ಟರ್ ಡಿಪ್ಲೊಮಾ, ವುಮೆನ್ಸ್ ಪಾಲಿಟೆಕ್ನಿಕ್. ನನ್ನ ಹೆಸರು ಶ್ರೀನಿಧಿ ಎಚ್ ಅಂತ, ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ. ನಾನು ಗಿರಿಜಾ ಅಂತ, ಮೈಸೂರಿಂದ ಬರ್ತಾ ಇದ್ದೀನಿ. ವಿದ್ಯಾವರ್ಧಕ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಪೊಲಿಟಿಕಲ್ ಸೈನ್ಸ್ ಟೀಚ್ ಮಾಡ್ತಾ ಇದ್ದೀನಿ. ಜನಸಂಖ್ಯೆ ಮೋಹಕವೇ ಮಾರಕವೇ ತಿಳ್ಕೊಳ್ಳೋಣ ನಮ್ಮ ಸ್ನೇಹಿತರು ಏನ್ ಹೇಳ್ತಾರೆ ಅಂತ. ರಾಘವೇಂದ್ರ, ಮೋಹಕನೋ ಮಾರಕವೋ? ಮಾರಕ. ಹೆಂಗಂದ್ರೆ ಮೊದಲು ಜನಸಂಖ್ಯಾ ಸ್ಫೋಟ ಅಂದ್ರೆ ದಿಢೀರನೆ ಜನಸಂಖ್ಯೆ ಹೆಚ್ಚಾಗೋದು. ಬರೀ ಜನಸಂಖ್ಯೆ ಆದ್ರೆ ಪರವಾಗಿಲ್ಲ, ಜನಸಂಖ್ಯಾ ಸ್ಫೋಟ ಆಗ್ಬಾರ್ದು. ಸ್ಫೋಟ ಅಂದ್ರೆ ಸಿಡಿಯೋದು, ಒಂದೇ ಸತಿ ತುಂಬಾ ಜಾಸ್ತಿ ಬೆಳೆಯೋದು ಅಂತ. ಇದರಿಂದ ತುಂಬಾ ದೇಶಕ್ಕೆ ತುಂಬಾ ಆರ್ಥಿಕವಾಗಿ ಮಾನಸಿಕವಾಗಿ ದೇಶದ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ಕುಟುಂಬದ ಮೇಲೂ ಪರಿಣಾಮ ಬೀಳುತ್ತೆ. ಯಾವ ತರ ಅಂದ್ರೆ ಒಂದು ಮನೆಯಲ್ಲಿ ನಮ್ಗೆ ಏನು ಕೆಪಾಸಿಟಿ ಇರುತ್ತೆ ನಮ್ಮ ತಂದೆ ತಾಯಿಗೆ ನಮ್ಮನ್ನ ನೋಡ್ಕೊಳ್ಳೋದು, ಅದೇ 5 ಜನ 10 ಜನ ಆದ್ರೆ ಅದು ನೋಡ್ಕೊಳಕ್ಕಾಗಲ್ಲ. ಹಂಗೆ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಜನಸಂಖ್ಯೆ ಆದ್ರೆ ಅದಕ್ಕೆ ಏನು ನಾವು ಸೌಕರ್ಯ ಕೊಡ್ಬೋದು ಅದನ್ನ ಕೊಡಕ್ಕೆ ಕಷ್ಟ ಆಗುತ್ತೆ. ಅದರಿಂದ ತುಂಬಾ ತೊಂದರೆನೂ ಅನುಭವಿಸ್ತೀವಿ ತುಂಬಾ ಜನ. ಅದರಿಂದ ನಾನು ಹೇಳ್ತೀನಿ ಜನಸಂಖ್ಯೆ ಸ್ಫೋಟ ಬೇಡ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಎಲ್ಲಾರನ್ನೂ ವಿದ್ಯಾಭ್ಯಾಸಕ್ಕೆ ಸೇರಿಸ್ಲೇಬೇಕು. ಇವಾಗ ವಿದ್ಯಾಭ್ಯಾಸ ಮಾಡಿಸೋದು ತುಂಬಾ ಕಷ್ಟ. ಹಂಗೆ ತುಂಬಾ ಜನಸಂಖ್ಯೆ ಆಗೋದ್ರೆ ವಿದ್ಯಾರ್ಥಿಗಳನ್ನ ಇಷ್ಟೇ ಪ್ರಮಾಣ ಅಂತ ವಿದ್ಯಾರ್ಥಿಗಳನ್ನ ಮಾತ್ರ ತಗೊಳ್ತಾ ಇದಾರೆ. ಸ್ಕೂಲು ಕಾಲೇಜ್ ಎಲ್ಲೇ ಆಗ್ಲಿ. ಬೇರೆಯವ್ರಿಗೆಲ್ಲ ಶಿಕ್ಷಣ ಸಿಗಲ್ಲ. ಶಿಕ್ಷಣ ಸಿಗದೇ ಇದ್ರೆ ಅವ್ರಿಗೆ ಮುಂದೆ ಶಿಕ್ಷಣದಿಂದ ಉದ್ಯೋಗ ಸಿಗಲ್ಲ. ಉದ್ಯೋಗ ಸಿಗದೇ ಇದ್ರೆ ಅವರು ಮುಂದೆ ಅವರ ಜೀವನ ರೂಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ತಿರ್ಗಾ ಜೀವನ ರೂಪಿಸ್ಕೊಬೇಕಂದ್ರೆ ಅವರು ಏನೇ ಕೆಲಸ ಮಾಡಿದ್ರು ಊಟಕ್ಕೆ ಅಂತೂ ಏನಾರ ಮಾಡ್ಲೇಬೇಕು. ಸುಮಾರು ಜನ ನಮ್ಮ ದೇಶದಲ್ಲಿ ದಿನಕ್ಕೆ 2 ಹೊತ್ತು ಊಟ ಇಲ್ಲದೆ ಇದ್ದಾರೆ. ಅವರು ಭಿಕ್ಷೆ ಬೇಡ, ಇಲ್ಲ ಯಾವುದೋ ಒಂದು ಬೇರೆ ಚಟುವಟಿಕೆಯಲ್ಲಿ ತೊಡಗಿ, ಇಲ್ಲ ದುಡ್ಡು ಸಿಗದೆ ಯಾರು ಕೆಲಸ ಕೊಡದೆ ಅದರಿಂದ ನಮ್ಮ ಜನಕ್ಕೇನು ವಿರೋಧವಾಗಿ ಅಂತ ಕೆಲಸನ ಮಾಡಿ ಅವರು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. ಅದರಿಂದ ನಾನು ಹೇಳ್ತೀನಿ ಜನಸಂಖ್ಯಾ ಸ್ಫೋಟದಿಂದ ನಮ್ಮ ದೇಶದ ಪ್ರಗತಿಗೆ ತುಂಬಾ ಮಾರಕ ಅಂತ. ನಮ್ಮ ಸೌಕರ್ಯಗಳ ಕೊರತೆ ನಮ್ಮಲ್ಲಿ ಕಂಡು ಬಂದಿದ್ರೆ ಆ ಕೊರತೆಯನ್ನ ಉಂಟು ಮಾಡ್ತಿರೋ ವಿಲನ್ನು ಜನಸಂಖ್ಯಾ ಸ್ಫೋಟ ಅಂತ ರಾಘವೇಂದ್ರ ಅವ್ರು ಹೇಳ್ತಿದ್ದಾರೆ. ಆದ್ರೆ ಜನಸಂಖ್ಯೆಗೆ ಹೀರೋ ಪದವಿಯನ್ನ ಶ್ರೀನಿಧಿ ಅವರು ಕೊಡೋಕೆ ತಯಾರಾಗಿದ್ದಾರೆ. ಹೇಳಿ ಶ್ರೀನಿಧಿ. ಜನಸಂಖ್ಯೆ ಜಾಸ್ತಿ ಇದ್ರೆ ದೇಶದ ಪ್ರಗತಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ಒಪ್ಕೊಳ್ಳೋದಿಲ್ಲ. ಜನಸಂಖ್ಯೆ ಹ್ಯೂಮನ್ ರಿಸೋರ್ಸ್ ಇಸ್ ದ ಫೈನೆಸ್ಟ್ ಅಸೆಟ್ ಆಫ್ ಅ ನೇಷನ್. ಅಂದ್ರೆ ಮಾನವ ಸಂಪನ್ಮೂಲ ಒಂದು ದೇಶದ ಅತ್ಯಂತ ಅಮೂಲ್ಯ ಆಸ್ತಿ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪ್ರತಿಭೆಯನ್ನು ಗುರುತಿಸಿ, ಅವರ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ದೇಶದ ಪ್ರಗತಿಗೆ ಬಳಸಿಕೊಳ್ಳುವಂತೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಹಾಗೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಎಷ್ಟು ಜನಸಂಖ್ಯೆ ಇದ್ರೂ ಕೂಡ ಅದನ್ನು ನಾವು ದೇಶದ ಒಳಿತಿಗೆ ಬಳಸಿಕೊಳ್ಳಲು ಸಾಧ್ಯವಾಗ್ತದೆ. ನಾನು ಈ ಮಾತನ್ನು ಯಾವುದೇ ಆಧಾರ ಎಲ್ಲ ಹೇಳ್ತಾ ಇಲ್ಲ. ಔಟ್ಲುಕ್ ಇಶ್ಯೂ ಡೇಟೆಡ್ March 4th ವರ್ಲ್ಡ್ ಎಕನಾಮಿಕ್ ಫಾರ್ಮ್ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಬಗ್ಗೆ. ಅದರಲ್ಲಿ ಇಂಡಿಯಾಕ್ಕೆ 4th ರ್ಯಾಂಕ್ ಇದೆ. ಯಾವುದರಲ್ಲಿ ಅವೈಲಬಿಲಿಟಿ ಆಫ್ ಸೈಂಟಿಸ್ಟ್ಸ್ ಅಂಡ್ ಇಂಜಿನಿಯರ್ಸ್, ಅಂದ್ರೆ ವಿಜ್ಞಾನಿಗಳು ಮತ್ತು ತಂತ್ರಜ್ಞರ ಲಭ್ಯತೆಯಲ್ಲಿ ಭಾರತಕ್ಕೆ ನಂಬರ್ 4ನೇ ಸ್ಥಾನ ಇದೆ ವಿಶ್ವದಲ್ಲಿ. ಆದ್ರೂ ಕೂಡ ನಾವು ಕೆಲವು ವಿಷಯದಲ್ಲಿ ಹಿಂದೆ ಇದ್ದೇವೆ. ಅಂದ್ರೆ ಕರಪ್ಷನ್ ಜಾಸ್ತಿ ಇದೆ. ಇಂಥ ಸಮಸ್ಯೆ ಇರೋದ್ರಿಂದ ನಾವು ಮತ್ತು ಆ ಪ್ರತಿಭೆಯನ್ನ ಇಂಜಿನಿಯರ್ಸ್ಗಳನ್ನ ಪ್ರತಿಭೆಯನ್ನು ಗುರುತಿಸಿ ನಾವು ಬಳಸ್ಕೊಳ್ತಾ ಇಲ್ಲ ದೇಶದ ಪ್ರಗತಿಗೆ. ಅದೇ ಚೀನಾದಲ್ಲಿ ಅವರಲ್ಲಿ ನಮಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ, ಆದ್ರೆ ಅಲ್ಲಿ ವರ್ಕ್ ಟು ಎಂಪ್ಲಾಯ್ಮೆಂಟ್ ರೇಷಿಯೋ ನಂಬರ್ 1:1 ಇದೆ. ಅಂದ್ರೆ ಪ್ರತಿಯೊಬ್ಬ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅದು ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಕೆಲಸವನ್ನ ವಹಿಸ್ತಾರೆ. ಅದರಿಂದ ಪ್ರೊಡಕ್ಟಿವಿಟಿ ಅಲ್ಲಿ ಜಾಸ್ತಿ ಇದೆ. ಈ ರೀತಿ ನಾವು ಪ್ರತಿಭೆಯನ್ನು ಗುರುತಿಸ್ತಾ ಇಲ್ಲ, ಪ್ರತಿಭಾ ಪಲಾಯನ ಆಗ್ತಾ ಇದೆ, ಭ್ರಷ್ಟಾಚಾರ ಇದೆ. ಈ ಸಮಸ್ಯೆ ಇರೋದ್ರಿಂದ ನಮ್ಮ ಪ್ರಗತಿ ಕುಂಠಿತವಾಗಿದೆ ಹೊರತು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲ. ಜನಸಂಖ್ಯೆನ ಸರಿಯಾಗಿ ನಾವು ಬಳಸ್ಕೊಳ್ತಾ ಇಲ್ಲ, ಅದರಿಂದ ಸಮಸ್ಯೆ ಇದೆ ಅಂತ ನಾನಿಲ್ಲಿ ಹೇಳಿಕ್ ಬಯಸ್ತೇನೆ. ಜನಸಂಖ್ಯೆ ಅನ್ನುವಂಥ ಒಂದು ಆಸ್ತಿನ ಅನಿಷ್ಟ ಅಂತಿದಾರಲ್ಲ, ಅಯ್ಯೋ ಮೂರ್ಖರೇ ಅಂತ ಶ್ರೀನಿಧಿ ಅವರು ಹೇಳ್ತಿದ್ದಾರೆ. ಮಮತಾ, ನಿಮ್ಮ ಉತ್ತರ ಏನು? ನಮ್ಮ ಇಂಡಿಯಾಗೂ ಮತ್ತೆ ಚೈನಾಗೂ ನಾವು ಹೋಲಿಸಿ ನೋಡಿದಾಗ ಚೈನಾದಲ್ಲಿರುವಂತಹ ಜನಗಳು ಎಂತವ್ರು ಬುದ್ಧಿವಂತಶೀಲರು, ಶ್ರಮ ಪಡುವಂತವ್ರು, ಆ ರೀತಿಯಂತ ಕಾರ್ಯಪ್ರವೃತ್ತ ಆಗಿರುವಂತವ್ರು. ಆದ್ರೆ ನಮ್ಮ ಭಾರತದ ಸ್ಥಿತಿಯನ್ನು ತಗೊಂಡಾಗ ಇಲ್ಲಿ ಒಂದು ಮನೆಯಲ್ಲಿ ಒಬ್ಬ
ದುಡಿತಾ ಇದ್ರೆ ಅವನ್ನ ಅವಲಂಬಿಸುವಂತವ್ರು 10 ಜನ ಇರ್ತಾರೆ. ಹಿಂಗೆ ಕುತ್ಕೊಂಡು ತಿಂತಾ ಇದ್ರೆ ಯಾರು ದುಡಿಯುವಂತವ್ರು ದೇಶದ ಬಗ್ಗೆ ಇದ್ ಮಾಡೋರು ಯಾರು? ಸೊ ಚೀನಾದಲ್ಲಿ ತಗೊಂಡಂತಾಗ ಅಲ್ಲಿ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿರೋ ಶ್ರಮಜೀವಿಗಳು, ಅದು ಇಂಪಾರ್ಟೆಂಟ್ ಆಗಿ ಅವರು. ಸೊ ಅವರು ಅಲ್ಲಿ ಗುಣಮಟ್ಟ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಗುಣಮಟ್ಟ, ನಮ್ಮ ಭಾರತದ ಜನಸಂಖ್ಯಾ ಗುಣಮಟ್ಟ ತುಂಬಾ ಹೀನವಾಗಿದೆ. ಜನಸಂಖ್ಯೆ ಇದ್ರೆ ತಪ್ಪು ಅಂತ ಹೇಳಲ್ಲ, ಬಟ್ ಜನಸಂಖ್ಯೆ ಸ್ಫೋಟ ಆದ್ರೆ, ಜನಸಂಖ್ಯೆನಲ್ಲಿ ಗುಣಮಟ್ಟ ಕಡಿಮೆ ಇದೆ, ದೇಶ ಯಾವತ್ತು ಪ್ರಗತಿ ಹೊಂದಕ್ಕೆ ಸಾಧ್ಯ ಇಲ್ಲ ಅಂತ. ಗುಣಮಟ್ಟಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡೋರು ಮಮತಾ. ಮೇಷ್ಟ್ರು ಏನ್ ಹೇಳ್ತಾರೆ? ಜನಸಂಖ್ಯೆ ಹೆಚ್ಚು ಇದ್ದಷ್ಟು ದೇಶದ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಯಾವ ರೀತಿ? ಉದಾಹರಣೆಗೆ ಹೇಳ್ಬೇಕಂದ್ರೆ ಜನಸಂಖ್ಯಾ ಸ್ಫೋಟ ಅಂತ ಹೇಳಿದ್ರೆ ನಾವು ಯಾವ ರೀತಿ ತಗೋಬೇಕಿದನ್ನ? ಮಾನವ ಸಂಪನ್ಮೂಲ ಪ್ಲಸ್ ಅಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲ, ಅದನ್ನ ಸಂಪೂರ್ಣವಾಗಿ ನಾವು ಬಳಸ್ಕೊಂಡು, ಹಾಗಿದ್ದು ಕೂಡ ಸಮಸ್ಯೆಗಳು ಬಂದಾಗ ಆಗ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಆದ್ರೆ ನಮ್ಮ ದೇಶದಲ್ಲಿ ಇದು ಆಗ್ತಾ ಇಲ್ಲ. ಹೇರಳವಾಗಿ ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲಗಳಿದೆ ಮತ್ತು ನೈಸರ್ಗಿಕ ಸಂಪನ್ಮೂಲವೂ ಕೂಡ ಇದೆ. ಇಡೀ ವಿಶ್ವಕ್ಕೆ ನಾವು ಅನ್ನ ಹಾಕುವಷ್ಟು ನಮ್ಮಲ್ಲಿ ಆ ಸಂಪನ್ಮೂಲಗಳಿದೆ. ಆದ್ರೆ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ, ಬಳಸ್ಕೋತಾ ಇಲ್ಲ. ಆದ್ದರಿಂದ ಈ ಎಲ್ಲವನ್ನು ಉಪಯೋಗಿಸ್ಕೊಂಡು ಆದ್ಮೇಲೆ ಹಾಗಿದ್ದು ಸಮಸ್ಯೆಗಳು ಬಂದಾಗ ಆಗ ನಾವು ಜನಸಂಖ್ಯೆ ಕಾರಣ ಅಂತ ಹೇಳಿ ಹೇಳ್ಬೋದು. ಆದ್ರೆ ಇದು ರಿವರ್ಸ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಆದ್ರಿಂದ ಇದು ತಪ್ಪು ಅಭಿಪ್ರಾಯ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ. ಅಂದ್ರೆ ಸಂಪನ್ಮೂಲಗಳ ಸಮರ್ಥ ಬಳಕೆ ಆಗಿಲ್ಲ, ಹಾಗಾಗಿ ಸಮಸ್ಯೆಗಳು ಉದ್ಭವವಾಗಿದೆ, ಜನಸಂಖ್ಯಾ ಸ್ಫೋಟದಿಂದ ಅಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜನಸಂಖ್ಯೆಯಿಂದ ದೇಶದ ಪ್ರಗತಿಗೆ ಮಾರಕ ಅನ್ನೋ ಮಾತು ಅದು ಅಪಪ್ರಚಾರ ಅಂತಾನೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಇರುವಂತಹ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ನೋಡಿದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಬಳಸ್ಕೋತಾ ಇಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಎಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ 1/3 ಅಷ್ಟನ್ನ ಮಾತ್ರ ನಾವು ಬಳಸ್ಕೋತಾ ಇದೀವಿ. ಇನ್ನು ಉಳಿದ ಸಂಪನ್ಮೂಲಗಳು ಹಾಗೆ ವ್ಯರ್ಥ ಆಗ್ತಾ ಇದೆ. ಅದೇ ರೀತಿ ಐರನ್ ಓರು, ಮ್ಯಾಂಗನೀಸು ಮತ್ತೆ ಇನ್ನಿತರ ಎಲ್ಲಾ ಸಂಪನ್ಮೂಲಗಳು ಕೂಡ ಯಾವುದೇ ರೀತಿ ಬಳಕೆ ಆಗಿಲ್ಲ. ಅದೆಲ್ಲವನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಂಡಲ್ಲಿ ಆಗ ನಮ್ಮ ದೇಶ ಪ್ರಗತಿ ಹೊಂದಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ನಮ್ಮ ಎಲ್ಲ ಸ್ನೇಹಿತರ ವಾದದ ಸಾರಾಂಶವನ್ನ ತಿಳ್ಕೊಂಡಿದೀವಿ. ಈ ವಾದಕ್ಕೆ ಏನೇನು ಪ್ರತಿವಾದ ಬರುತ್ತೆ ಅನ್ನೋದನ್ನ ಈ ವಿರಾಮದ ನಂತರ ನೋಡೋಣ. ಮತ್ತಷ್ಟು ವಿಷಯಗಳನ್ನ ಸಂಗ್ರಹಿಸಿ ಇಲ್ಲಿ ಜನಸಂಖ್ಯಾ ಸ್ಫೋಟದ ಬಗ್ಗೆ ಮಾತಾಡೋಕೆ ತಯಾರಾಗಿ ಕೂತಿದ್ದಾರೆ. ಇನ್ನೇನೇನು ವಿಷಯಗಳು ಹೊರಬರುತ್ತೆ ತಿಳಿಯೋಣ. ನಮ್ಮ ಗೆಳೆಯರು ಹೇಳಿದ್ರು ತುಂಬಾ ನಮ್ಮ ದೇಶದಲ್ಲಿ ತುಂಬಾ ಸಂಪತ್ತಿದೆ ಅಂತ. ಆದ್ರೆ ನಾನು ಹೇಳ್ತೀನಿ ಆ ಸಂಪತ್ತು ತುಂಬಾ ನಶಿಸಿ ಹೋಗಿದೆ ಅಂತ. ಈಗ ಅಷ್ಟೊಂದು ಸಂಪತ್ತು ನಮ್ಮ ಹತ್ರ ಇಲ್ಲ. ನಮ್ಮ ದೇಶದಲ್ಲಿ ಬೆಳಿತಾರ ಸಂಖ್ಯೆನ ಇದೇ ರೀತಿ ಇನ್ನು 5 ವರ್ಷ ಬೆಳೆದ್ರೆ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯ ಕೊಡುವಷ್ಟು ಸಂಪತ್ತು ನಮ್ಮ ದೇಶದಲ್ಲಿ ಇವಾಗ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ. ಖಜಾನೆ ಖಾಲಿ ಆಗ್ತಿದೆ ಅಂತ ಆಪಾದನೆ ಮಾಡ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಯಾವತ್ತಿದ್ರೂ ಕೂಡ ಇದು ಬೆಳೆಯುವಂತದ್ದು, ಮಾನವ ಸಂಪನ್ಮೂಲ ಆಗ್ಲಿ ಅಥವಾ ನೈಸರ್ಗಿಕ ಸಂಪನ್ಮೂಲ ಆಗ್ಲಿ ಬತ್ತಿ ಹೋಗುವಂತದ್ದಲ್ಲ. ಅದು ಬೆಳೀತಾ ಹೋಗ್ತಾ ಇರುತ್ತೆ. ಹಾಗೆ ಬೆಳೀತಾ ಹೋದಷ್ಟು ಕೂಡ, ಜನಸಂಖ್ಯೆ ಬೆಳೀತಾ ಹೋದಷ್ಟು ಕೂಡ ಇಡೀ ಪ್ರಪಂಚಕ್ಕೆ ನಾವು ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನ ತಯಾರಿಸಬಹುದು. ಇರುವಂತ ಎಲ್ಲಾ ಜನರಿಗೂ ಕೂಡ ನಾವು ಊಟ, ವಸತಿ ಎಲ್ಲವನ್ನೂ ಕೂಡ ನಾವು ಪ್ರೊವೈಡ್ ಮಾಡಬಹುದು. ಸ್ನೇಹಿತರು ರೆಡಿ ಆಗಿದ್ದಾರೆ. ಏನು ಪ್ರಶ್ನೆ? ರಾಘವೇಂದ್ರ ಅವರು ಹೇಳಿದ್ರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಜುಕೇಶನ್ ಅಲ್ಲಿ ಇದು ಚಾನ್ಸ್ ಸಿಗಲ್ಲ ಅಂತ. ಡಾಕ್ಟರ್ ಅಂಬೇಡ್ಕರ್ ಅವರು ಅವ್ರ ತಂದೆ ತಾಯಿಗೆ 14ನೇ ಮಗನಾಗಿ ಹುಟ್ಟಿದ್ರು. ಅವ್ರು ವಿದ್ಯಾವಂತ ಆಗ್ಲಿಲ್ವಾ? ಅವರು ಭಾರತ ಸಂವಿಧಾನನ ರಚಿಸಿದ ಶಿಲ್ಪಿ ಅಂತ ಅನ್ನಿಸ್ಕೊಳ್ಳಿಲ್ವಾ? ಅವ್ರು ಸತ್ತಿರ್ಬೋದು, ಆದ್ರೆ ಅವರು ಮಾಡಿದಂತ ಕಾರ್ಯನ ಇನ್ನ ಎಲ್ಲಾರು ಸಹ ನೆನಪಿಸ್ಕೊಂತಾ ಇದ್ದಾರೆ. ಯಾರು ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ನೀವ್ ಹೇಳೋ ಪ್ರಕಾರ ಈಗ ಜನಸಂಖ್ಯೆ ಜಾಸ್ತಿ ಇರಬಾರ್ದು ಅಂದಿದ್ರೆ ಅಂತವ್ರು ಹುಟ್ಟಕ್ ಆಗ್ತಿತ್ತ? ಈ ದೇಶದಲ್ಲಿ ಅಂತ ಒಂದು ಕಾಣಿಕೆನ ನೀಡಕ್ ಆಗ್ತಿತ್ತ ಅಂತ ಕೇಳಿ. ಹಿಂದಿನ ಕಾಲದ್ದು ಏನು ಹೆಲ್ತ್ ಪ್ರಾಬ್ಲಮ್ ಇತ್ತು ಅದನ್ನ ಹೇಳ್ತೀನಿ. ಅವಾಗ ಮಕ್ಕಳು ಹುಟ್ಟಿದವರು ಬದುಕ್ತಾರೆ ಅನ್ನೋ ನಂಬಿಕೆ ಇರ್ಲಿಲ್ಲ. ಹುಟ್ಟಿದ ಮಕ್ಕಳು ದಕ್ಕೋದಿಲ್ಲ ಅಂತ ಒಂದು ಗಾದೆನೇ ಇದೆ. ಅವಾಗ ಆ ಕಾಲದಲ್ಲಿ ಇತ್ತು. ಆದ್ರೆ ಈ ಕಾಲದಲ್ಲಿ ಎಂತ ಮಗು ಹುಟ್ಟಿದ್ರು ಅದನ್ನ ಬದುಕ್ಸಕ್ ಪೂರ್ತಿ ಪ್ರಯತ್ನ ಮಾಡ್ತಾರೆ. ಸಾವಿನ ಏನು ಪರ್ಸೆಂಟೇಜ್ ಇದೆ ಅದು ಕಮ್ಮಿ ಆಗ್ತಾನೆ ಇದೆ. ಆದ್ರೆ ಹುಟ್ಟೋದು ತುಂಬಾ ಜಾಸ್ತಿ ಆಗ್ತದೆ. ಇದು ಒಂದು. ಎರಡನೇದು, ಅಂಬೇಡ್ಕರ್ ಅವರು 14ನೇ ಮಗನಾಗಿ ಹುಟ್ಟಿದ್ರು. ಆತ